ಮಿಂಚಿದ ಕಾರ್ಯ. ಅದೇ ಪಂಚಮಿ. ಈ ದಿನದ ಅರ್ಧಕತೆಯನ್ನು ಈಗಾಗಲೇ ಕೇಳಿಯಾಯಿತು. ವೆಂಕಟರಮಣಯ್ಯನ ಮನೆಯ ಕೋಲಾಹಲವನ್ನು ಅವರು ಹಂಡೆಯ ನೀರನ್ನು ಬರಿದು ಮಾಡಿ, ನೀರಿಲ್ಲವೆಂದ ತಿಳಿದ ಮೇಲೆ ಸ್ನಾನವಾಯಿತೆಂದು ತಿಳಿದು ದೇವರ ಮನೆಗೆ ಬಂದರು. ಆ ಒಂದು ದಿನ ದೇವರು ಅನುಭವಿಸಿದ ಕಷ್ಟ ಹೇಳಿತೀರದು. ಒಂದೊಂದು ಮಂತ್ರವೂ ಮನೆ ದೇವರು ಲಕ್ಷ್ಮೀನರಸಿಂಹನನ್ನು ಒಂದೊಂದು ಅಂಬಿನಂತೆ ತಿವಿಯುತ್ತಿತ್ತು. ಕೊನೆಯ ಲಕ್ಷ್ಮೀನರಸಿಂಹಾಯ ನಮಃ ಎಂಬುದು ಅವನಿಗೆ ಕಿವಿಯಿದ್ದು, ದಾದರೆ ಹೂ ಕತ್ತೆ ಕರುವೆ ಎಂದ ಹಾಗೆ ಕೇಳಿಸಬೇಕಿತ್ತು. ಅವರು ಜಾಗಟೆ ಹಿಡಿದರೆ ಗದೆ ಹಿಡಿದಂತೆ ಕಂಡೀತು. ಆರತಿ ಹಿಡಿದರೆ ನರಸಿಂಹನ ಕೇಸರಕ್ಕೆ ಕೇಡು ತಟ್ಟಿದಂತೆ ಕಂಡೀತು. ವೆಂಕಟರಮಣಯ್ಯನ ಹಸಿವು ಬಲವಾದುದರಿಂದ ಲಕ್ಷ್ಮೀನರಸಿಂಹನು ಬೇಗನೆ ಬಚಾಯಿಸಿದನೆನ್ನಬೇಕು. ಅಡುಗೆ ಮನೆಗೆ ದಯಮಾಡಿಸಿದರು. ಅವರ ಒಂದೊಂದು ಮಾತು ಒಂದೊಂದು ಶ್ರುತಿಯಲ್ಲಿ ಉದುರುತ್ತಿತ್ತು. ಆರ್ಭಟ, ಘರ್ಜನೆ, ಹೇಷಾರವ ಎಲ್ಲವನ್ನೂ ಕೂಡಿಸಿದ ಧ್ವನಿಯಿಂದ, ಏನೂ ಬಡಿಸಬಾರದೆ ಎಂದು ಕೇಳಿದರು. ಎಲೆಯ ಮೇಲೆ ಬಡಿಸಿದ ಅನ್ನವೂ ಅವರಿಗೆ ಕಾಣಿಸಲಿಲ್ಲ. ಏನು ಉಂಡರೋ ಪಾಪ ಹೇಳಲಾಗದು. ಮಾತು ಮಾತಿಗೆ ಆರ್ಭಟ. ನಿಮ್ಮನ್ನೆಲ್ಲ ಸಾಕುವ ಬದಲು ನಾಯಿಗಳನ್ನು ಸಾಕಬಹುದಿತ್ತು. ಅವಕ್ಕಾದರೂ ಯಜಮಾನನೆಂದರೆ ಬಾಲ ಅಲ್ಲಾಡಿಸಲಿಕ್ಕೆ ಬರುತ್ತದೆ. ನೋಡುವ, ಮನೆ ಬಿಟ್ಟು ಎಲ್ಲಿ ಹೋಗುತ್ತಾನೆಂದು ನೋಡುವ ಎಂದುಕೊಂಡೇ ಎದ್ದರು. ವಿತ್ತಂಡವಾದ ಉಪಯೋಗವಿಲ್ಲವೆಂದು ಅವರ ಹೆಂಡತಿಗೆ ಗೊತ್ತು. ಉಸಿರು ಖರ್ಚಾದೊಡನೆ ಅವರ ಶಂಖಧ್ವನಿ ತನ್ನಂತೆ ನಿಲ್ಲುತ್ತದೆ ಎಂದು ಅವಳಿಗೆ ಅನುಭವ. ಅನ್ನ ಬಿದ್ದಂತೆ ದಮ್ಮು ಹೊರಡಿಸುವುದು ಕಷ್ಟವಾಯಿತು. ಮಾತಾಡುತ್ತಾ ಊಟ ಮಾಡಿ, ಗಂಟಲಿಗೆ 2-3 ಅನ್ನದ ಅಗಳು ಸಿಲುಕಿ, 10 ನಿಮಿಷ ಕೆಮ್ಮಿ, 2 ಬಿಂದಿಗೆ ನೀರನ್ನು ಕುಡಿದು, ಅರ್ಧ ಸೊಲಿಗೆ ಕಣ್ಣೀರು ಸುರಿಸಿ, ಹಾಳು ಊಟ ಇದೊಂದು ಎಂದು ಎದ್ದರು. ಊಟ ಮಾಡಿ ಎಲೆ ಅಡಿಕೆಯನ್ನು ತಿನ್ನಲಿಲ್ಲ. ಒಂದು ಕೊಡೆಯನ್ನು, ಒಂದು ಪಂಚೆಯನ್ನು ಕಂಕುಳಲ್ಲಿ ತುರುಕಿಸಿಕೊಂಡು ನಡೆದೇ ಬಿಟ್ಟರು. ಹಿರಣ್ಯ ಅವಸರದಿಂದ ಹೊರಟು ಬಿಸಿಲಿನಲ್ಲಿ ಮಾವನ ಮನೆಯಿರುವ ಗ್ರಾಮ ಸೇರಿದನು. ಇನ್ನೊಂದು ಗುಡ್ಡ ದಾಟಿದರೆ ಕೆಳಗೆ ಬಯಲಿನ ಶಿವಾಲಯ ಸಿಗುತ್ತದೆ. ಅದನ್ನು ಕಳೆದು 6 ಗದ್ದೆಗಳನ್ನು ದಾಟಿದರೆ ಮುಂದಿರುವುದು ಅವನ ಮಾವನ ಮನೆ. ಗುಡ್ಡದ ತುದಿಯಿಂದ ಮಾವನ ಮನೆ, ಶಿವಾಲಯಗಳೆಲ್ಲ ಮರಗಳ ಸಂದಿನಲ್ಲಿ ತಲೆಯೆತ್ತಿ ಕಾಣಿಸುತ್ತವೆ. ಅವನ್ನು ಕಂಡೊಡನೆ ಹಿರಣ್ಯನ ಕಾಲು ತಟಸ್ಥವಾಯಿತು. ಅಲ್ಲಿಗೆ ನೇರಾಗಿ ಹೋಗಲೇಬೇಡವೇ? ಮನೆಯಲ್ಲಿ ಭಾಗಿ ಇದ್ದಾಳೆಯೇ? ಮಾವ ಇದ್ದಾನೆಯೇ? 2 ವರುಷದ ಬಳಿಕ ಬರುವ ತನ್ನನ್ನು ಅವರು ಮಾತನಾಡಿಸುವರೋ? ತಾನೂ ಹೋಗುವುದು, ಅವರು ಮೂಸದಿರುವುದು. ಆ ಸುದ್ದಿ ಊರಲ್ಲಿ ಹಬ್ಬಿದರೆ ಎಂಥ ಮಾನಗೇಡಿ ಅಳಿಯನಪ್ಪ ಎಂದು ಅಪಕೀರ್ತಿ ಬಂದೀತು. ಅದನ್ನೆಲ್ಲ ನೆನೆದು ಅವನಿಗೆ ಭೀತಿಯಾಯಿತು. ಯೋಚನೆಯಿಂದ ಕಾಲು ಮುಂದೆ ಸರಿಯುವ ಬದಲು ಅಡ್ಡ ಹಾದಿ ಹಿಡಿಯಿತು. ಅಲ್ಲೊಂದು ಒಂಟಿ ನಾಗ ಸಂಪಿಗೆ ಮರವಿತ್ತು. ಅದರ ಕೆಳಗೆ ಹೋಗಿ ಕುಳಿತ. ಆಯಾಸವೂ ಆಗಿತ್ತು. ಕೈಕಾಲು ನಡುಗುತ್ತಿತ್ತು. ಕಣ್ಣುಗಳು ಉಬ್ಬಿ ಕೆಂಪಾಗಿದ್ದುವು. ಮನಸ್ಸು ಶೂನ್ಯವಾಗಿ ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನೆಗೆಯುತ್ತಿತ್ತು. ಪಡುವನ್ನು ನೋಡಿದರೆ ಹೊತ್ತು ತಿರುಗಿತ್ತು. 3 ಗಂಟೆಯಾಗಿರಬಹುದು. ಹೇಗೋ ಬಂದಿದ್ದೇನೆ, ಇನ್ನು ಮನೆಗೆ ಹೋಗುವಂತಿಲ್ಲ, ಏನಾದರೇನು ಎಂದು ಧೈರ್ಯ ಮಾಡಿ ಗುಡ್ಡವನ್ನು ಇಳಿಯತೊಡಗಿದ. ಅವನ ಬೀಸು ಹೆಜ್ಜೆಯು ಅರೆಗಳಿಗೆಯಲ್ಲಿ ಮಾವನ ಮನೆಗೆ ತಂದಿತು. ಮನೆ ಮುಂದಿನ ಅಂಗಣದಲ್ಲಿ ಒಂದು ತೆಂಗಿನ ಹೆಡೆಯನ್ನು ಸವರುತ್ತಾ ಮಾವ ಗೋಪಾಲಯ್ಯ ನಿಂತಿದ್ದರು. ಬಿದ್ದ ಗರಿಗಳಿಂದ ಕಡ್ಡಿಗಳನ್ನು ಆಯುತ್ತಾ ಭಾಗೀರಥಿ ಕುಳಿತಿದ್ದಳು. ಹಿತ್ತಿಲ ತೊಡಮೆ ದಾಟುತ್ತಲೇ ಹಿರಣ್ಯನಿಗೆ ಇಬ್ಬರ ದರ್ಶನವಾಯಿತು. ತಮ್ಮ ಕೆಲಸದಲ್ಲಿ ನಿರತರಾದ ಅವರಿಗೆ ಹಿರಣ್ಯ ತೀರ ಹತ್ತಿರ ಬರುವ ತನಕ ತಿಳಿಯಲಿಲ್ಲ. ಅವನನ್ನು ಮೊದಲಿಗೆ ಕಂಡವಳು ಭಾಗೀರಥಿ ಮುಖವೆತ್ತಿ ಕಂಡಳು. ಒಮ್ಮೆಗೆ ಅಲ್ಲಿಂದೆದ್ದು ನೆಟ್ಟಗೆ ಮನೆಯನ್ನು ಸೇರಿದಳು. ಮಗಳು ಹೊರಟಳೆಕೆಂದು ಗೋಪಾಲಯ್ಯ ತಿರುಗಿ ನೋಡಿದರೆ ಅಳಿಯರಾಯರು ಬಂದಿದ್ದಾರೆ. ಅವನನ್ನು ಕಂಡು ಮುಖದಲ್ಲಿ ತಿರಸ್ಕಾರವುಂಟಾಯಿತು. ಆದರೆ ಹಿರಣ್ಯನ ಭ್ರಮಿತ ಕಣ್ಮುಗಳನ್ನು, ಬೆವರುವ ಮುಖ ಮೈಗಳನ್ನು ಕಂಡು ಚಿಕಿತರಾದರು. ಬನ್ನಿ ಎಂದು ಮನೆಗೆ ಕರೆದೊಯ್ದು ಚಾಪೆಯನ್ನು ಬಿಡಿಸಿದರು. ಬಾಯಾರಿಕೆ ಬೇಕೋ ಎಂದು ಕೇಳಿದರು. ಹಿರಣ್ಯ ಬೇಡವೆಂದರು. ಅವನು ದಣಿದಿದ್ದನೆಂಬುದನ್ನು ಬಲ್ಲ ಗೋಪಾಲಯ್ಯ ಮನೆಯೊಳಗೆ ಹೋದರು. ಬಾಯಾರಿಕೆ ತಯಾರಿಸುವುದಕ್ಕೂ ಸರಿಯೇ? ಭಾಗಿಗೆ ಒರಟಾಗಬೇಡ ಎನ್ನಲಿಕ್ಕೂ ಸರಿಯೇ? ಒಳಗೆ ಹೋಗಿ, ಭಾಗಿ, ಒಂದಿಷ್ಟು ಕಾಫಿ ಮಾಡುತ್ತೀಯಾ ಎಂದು ಕೇಳಿದರು. ಅವರಿಗೆ ಆ ಮಾತು ತುಸು ಬೇಸರವನ್ನುಂಟು ಮಾಡಿತು. ಅವರಿಗಲ್ಲ, ಮನೆಗೆ ಬಂದವರಿಗೆ ಎಂದರು. ಭಾಗಿಯು ತನ್ನ ಬಿರುನುಡಿಗಾಗಿ ವ್ಯಸನಗೊಂಡಳು. ಮಾಡುತ್ತೇನೆ ಎಂದಳು. ಬೋಟ, ಉಪ್ಪಿಟ್ಟು ಮಾಡಲೇ? ಸರಿ. ಮನಸ್ಸೆಲ್ಲಿ ಇದ್ದರೂ ಭಾಗಿ ಹಿರಣ್ಯನ ಸನ್ಮಾನಕ್ಕೆ ಅಣಿಯಾದಳು. ಗೋಪಾಲಯ್ಯ ಹೊರಗೆ ಬಂದು ಅಳಿಯನಿಗೆ ಕಾಲು ತೊಳೆಯಲು ನೀರು ಕೊಟ್ಟು ಕ್ಷೇಮವೇ ಎಂದು ಕೇಳಿದರು. ಕ್ಷೇಮವೇ ಎಂಬ ಮಾತು ಅವನ ಬಾಯಿಯಿಂದ ಬಂತು. ಕಣ್ಣಿನಿಂದ ಒಂದು ತೊಟ್ಟು ನೀರು ಸುರಿಯಿತು. ಅದನ್ನು ಕಂಡು ಇನ್ನೇನೋ ವಿಚಿತ್ರ ನಡೆದಿರಬೇಕು ಎಂದು ಅನಿಸಿತು. ಮೊದಲು ಕಾಲು ತೊಳೆಯಿರಿ ಎಂದರು. ಬೇಡ ಎಂದು ಹಿರಣ್ಯ. ಆದರೂ ಬಲವಂತಕ್ಕೆ ಕಾಲು ತೊಳೆದು ಬಂದು ಚಾಪೆಯ ಮೇಲೆ ಕುಳಿತನು. ಯಾರೂ ಏನೂ ಮಾತಾಡಲಿಲ್ಲ. ಏನೆಂದು ಮಾತನ್ನು ಮುಂದುವರಿಸುವುದು? ಕಾಫಿ ಬರುವ ತನಕ ಹೀಗೇ ನಡೆಯಿತು. ಭಾಗೀರಥಿಯು ಕಾಫಿ, ಉಪ್ಪಿಟ್ಟನ್ನು ತಂದಿರಿಸಿ ಸಟಕ್ಕನೆ ಒಳಗೆ ನಡೆದಳು.
ಉಪ್ಪಿಟ್ಟಿನ ತಟ್ಟೆ ಸದ್ದು ಮಾಡಿಕೊಂಡು ನೆಲವನ್ನು ಅಪ್ಪಳಿಸಿತು. ಅಷ್ಟೊಂದು ಮನಸ್ಸು ಕೃತಿಯಲ್ಲಿ ಬಯಲಾಯಿತು. ಆದರೆ ಹಿರಣ್ಯನಿಗೆ ಭಾಗೀರಥಿಯೇ ಅಷ್ಟನ್ನು ತಂದಳಲ್ಲ ಎಂಬ ಧೈರ್ಯವಾಯಿತು. ಗೋಪಾಲಯ್ಯ ಬಾಯಾರಿಕೆ ತೀರಿಸಿ ಆಮೇಲೆ ಮಾತನಾಡುವ ಎಂದರು. ಆಮೇಲೇನು, ಈಗೇನು ಎಂದು ಗದ್ಗದಿತನಾಗಿ ಹೇಳಿದನು ಹಿರಣ್ಯ. ಉಪ್ಪಿಟ್ಟು ತಿನ್ನುವುದು, ಉಪ್ಪಿಟ್ಟಿಗೆ ಕಣ್ಣೀರುಪ್ಪನ್ನು ಸೇರಿಸುವುದು, ಒಂದೊಂದು ನುಡಿಯನ್ನು ಆಡಲು ಯತ್ನಿಸುವುದು ಹಿರಣ್ಯನ ಕೆಲಸ. ಬಲು ಕಷ್ಟದಿಂದ ತಾಳಮೇಳವಾಗದ ರೀತಿಯಲ್ಲಿ ಮಾತನಾಡಿ ಕೊನೆಗೆ ಉಪಸಂಹಾರವೆಂಬತೆ ನಮ್ಮ ಮನೆಯ ಋಣವನ್ನು ಹರಿಸಿ ಭಾಗಿಯನ್ನು ಬೇಡಲಿಕ್ಕೆ ಬಂದಿದ್ದೇನೆ ಎಂದನು. ಮುಂದೆ ಅವನ ಬಾಯಿಯಿಂದ ಮಾತು ಹೊರಡದು. ಗೋಪಾಲಯ್ಯ ಏನೂ ಧಾರಾಳ ಮನಸ್ಸು ನಮ್ಮ ಅಳಿಯನದು ಎಂದು ನುಡಿದರು. ವೆಂಕಟರಮಣಯ್ಯನೇ ಇಷ್ಟೆಲ್ಲಕ್ಕೂ ಕಾರಣರೆಂದು ತಿಳಿದವರಾದುದರಿಂದ ಹಿರಣ್ಯನನ್ನು ಸಮಾಧಾನಪಡಿಸಿದರು. ಈಗೇನು ಅವಸರ, 4 ದಿವಸ ಮನೆಯಲ್ಲಿರಿ, ಭಾಗಿಗೂ ದೇವರು ಒಳ್ಳೆ ಬುದ್ಧಿ ಕೊಟ್ಟಾನು ಎಂದರು. ಆ ಮಾತುಗಳು ಹೊರಬೀಳುವಾಗ ಭಾಗೀರಥಿಯವರ ಮುಂದಿಂದಲೇ ಹಾದು ನೆರೆಮನೆಗೆ ಹೊರಟು ಹೋದಳು. ಗೋಪಾಲಯ್ಯನು ಬಲು ಹೊತ್ತಿನ ತನಕ ಕುಳಿತಿದ್ದರು. ಅಳಿಯನ ದಣಿವು, ದುಃಖವೂ ಸಾಕಷ್ಟು ಶಾಂತವಾದ ಬಳಿಕ ನಡೆದ ವಾರ್ತೆಯನ್ನು ಇನ್ನೊಮ್ಮೆ ಸಮಗ್ರವಾಗಿ ಕೇಳಿದರು. ಅವರ ಅಂತರಂಗದಲ್ಲಿ ಭಾಗಿಗೆ ಒಳ್ಳೆ ದಿನಗಳು ಬಂದಾವು ಎಂದು ಹೊಳೆಯಿತು. ಜಾತಕವನ್ನು ತೋರಿಸಿದಾಗ ಈ 2 ವರುಷ ಕಠಿಣ ಶನಿದಸೆ, ಅದು ಕಳೆದ ಮೇಲೆ ಅವಳು ಸುಖಿಯಾಗುತ್ತಾಳೆ ಎಂದಿದ್ದರು. ಈಗ ಘನ ಕಾಲ ಒದಗಿರಬೇಕು.